ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಈ ವಿಂಟರ್ ಸೀಸನ್ ಬಂದಾಗಿದೆ. ಸೊ ಈ ವಿಂಟರ್ ಸೀಸನಲ್ಲಿ ಹೇಗೆ ಸ್ಕಿನ್ ಕೇರ್ ಮಾಡ್ಕೋಬೇಕು, ಇವಾಗ ಒಂದು ಟ್ರೆಂಡಿಂಗ್ ಅಲ್ಲಿ ಇರುವಂಥದ್ದು ಏನು ಅಂದರೆ ನಳಪಾದಿ ತೈಲ ಅಂತ ಹೇಳ್ತಾರೆ. ಈ ಕೇರಳದ ನಳಪಾದಿ ತೈಲ ಎಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಫೀಡ್ಸಲ್ಲೆಲ್ಲ ಬರ್ತಾ ಇರುತ್ತೆ. ಸೊ ಇದನ್ನು ಕೆಲವರು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಥವಾ ಎಲ್ಲಿ ಸಿಗತ್ತೆ ಗೊತ್ತಿರಲ್ಲ. ಇದನ್ನು ಮನೇಲಿ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನೇನು ಅಂದರೆ ಎಳ್ಳೆಣ್ಣೆ. ಇದಕ್ಕೆ ಬೇಸ್ ಆಯಿಲ್ ನಾವು ಎಳ್ಳೆಣ್ಣೆನ ತಗೊಳ್ತೀವಿ. ಎಳ್ಳೆಣ್ಣೆ ಸ್ವಲ್ಪ ಕೋಲ್ಡ್ ಪ್ರೆಸ್ಡ್ ಆಗಿದ್ರೆ ತುಂಬ ಒಳ್ಳೆಯದು, ಅಥವಾ ವುಡ್ ಪ್ರೆಸ್ಡ್ ಕೋಲ್ಡ್ ಪ್ರೆಸ್ಡ್ ಆಗಿದ್ರೆ ತುಂಬ ಒಳ್ಳೆಯದು. ಇದು ಸ್ವಲ್ಪ ಅಂದರೆ ಅಥೆಂಟಿಕ್ ಆಗಿರುವಂಥ ಶಾಪಲ್ಲಿ ಹೋಗಿ ಎಳ್ಳೆಣ್ಣೆನ ತೊಗೊಂಬನ್ನಿ. ಇದಕ್ಕೆ ಒಂದು ಅರ್ಧ ಲೀಟ್ರ್ ಎಳ್ಳೆಣ್ಣೆ ಸಾಕು. ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ಸಾಸಿವೆ ಎಣ್ಣೆ ಬೇಕಾಗುತ್ತೆ, ಮತ್ತು 100 ಗ್ರಾಮ್ ಅಷ್ಟು ಕೊಕೊನೆಟ್ ಆಯಿಲು, ಮತ್ತು 50 ಗ್ರಾಮ್ ಅಷ್ಟು ಆಲ್ಮಂಡ್ ಆಯಿಲು. ಇದಿಷ್ಟನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ. ಇದಕ್ಕೆ ಹಸಿ ಅರಿಶಿನ ಬರುತ್ತೆ, ಅದನ್ನು ತುರಿದು ಹಾಕೋಬೇಕಾಗತ್ತೆ. ಒಂದು 3ರಿಂದ 4 ಬಾದಾಮಿ ಬೀಜಗಳನ್ನ ಇದಕ್ಕೆ ಹಾಕಬೇಕಾಗತ್ತೆ. ಹಾಗೆ ಮಂಜಿಷ್ಟ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಇದು ಮುಖಕ್ಕೆ ಒಳ್ಳೆ ಕಾಂತಿ ಕೊಡುತ್ತೆ. ಮತ್ತು ಬಂಗು ಅಥವಾ ಎಕ್ಸಿಮಾ ಅಥವಾ ಸೋರಿಯಾಸಿಸ್ ಏನೇ ಒಂದು ಸ್ಕಿನ್ ಕಾಯಿಲೆಗಳಿರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಅಥವಾ ಡಾರ್ಕ್ ಸ್ಪಾಟ್ ಸ್ಟಾರ್ಟ್ ಆಗಿರ್ಬೋದು, ಅಥವಾ ಈ ಬಟರ್ಫ್ಲೈ ಥರ ಆ ಕಡೆ ಈ ಕಡೆ ಕೆನ್ನೆ ಮೇಲೆ ತುಂಬ ಜನಕ್ಕೆ ಈ ಆಫ್ಟರ್ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆನ್ಸಿಲಿ ಅಥವಾ 45 ವಯಸ್ಸು ಮೇಲ್ಪಟ್ಟವ್ರಿಗೆಲ್ಲ ಈ ಮೆಲಸ್ಮಾನ ಸ್ಟಾರ್ಟ್ ಆಗಿರುತ್ತೆ. ಇದಕ್ಕೆಲ್ಲ ನಮಗೆ ದಿವ್ಯ ಔಷಧಿ ಅಂತ ಅಂದರೆ ಮಂಜಿಷ್ಟ ಅಂತ ಹೇಳ್ಬೋದು. ಈ ಮಂಜಿಷ್ಟ ನಿಮಗೆ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ಪುಡಿ ಸಿಕ್ಕಿದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಬೇರ್ ಸಿಕ್ಕಿದ್ರೂ ಅದನ್ನು ಈ ಎಣ್ಣೆಗೆ ಹಾಕಿ ಕುದಿಸ್ಬೇಕಾಗತ್ತೆ. ಹಾಗೆ ಈ ಒಂದು ಗ್ರಂಥಿ ಅಂಗಡಿಲಿ ಅಂಬಾ ಹಳದಿ ಅಥವಾ ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ. ಇದನ್ನು 1ರಿಂದ 2 ಸ್ಪೂನ್ ಅಷ್ಟು ನೀವು ಹಾಕಬೇಕಾಗತ್ತೆ. ಹಾಗೆ ಮಂಜಿಷ್ಟ ಅಂತ ಹೇಳಲಾಯಿತು. ಇವಾಗ ಲಿಕೋರೈಸ್ ಅಂತ ಅಂದರೆ ಜ್ಯೇಷ್ಠ ಮಧು, ಇದನ್ನು ಕೂಡ ನೀವು ಸ್ವಲ್ಪ ಕುಟ್ಟಿ ಈ ಒಂದು ಇದಕ್ಕೆ ಹಾಕೋಬೇಕಾಗುತ್ತೆ. ಇದನ್ನು ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಸ್ಕಿನ್ ತುಂಬ ಗ್ಲೋ ಕೊಡುತ್ತೆ. ಲಿಕೋರೈಸ್ ಏನಾಗುತ್ತೆ, ಎಷ್ಟಿ ಮಧು ಬರೀ ಗಂಟ್ಲಿಗೆ ದೇಹಕ್ಕೆ ಮಾತ್ರ ಒಳ್ಳೆಯದಲ್ಲ, ಇದು ಸ್ಕಿನ್ನು ಕೂಡ ತುಂಬ ಎಷ್ಟೇ ಕಪ್ಪುಗಿರಲಿ, ನೀವು ಮುಖದಲ್ಲಿ ಎಷ್ಟೇ ಡಾರ್ಕ್ ಸ್ಪಾಟ್ಸ್ ಇರಲಿ, ಇದನ್ನು ನಿಯಮಿತವಾಗಿ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇದು ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಅಂತ ಹೇಳ್ಬೋದು. ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಇದಕ್ಕೆ ಇವತ್ತೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ನ್ಯಾಚುರಲ್ ರೆಟಿನಾಲ್ ಕೂಡ ಇರುತ್ತೆ, ಮತ್ತು ಒಂದು ಕೊಲಾಜನ್ ಬೂಸ್ಟ್ ಮಾಡುವಂಥ ಕೊಡೋದೆ. ಇದಕ್ಕೆ ಏನು ಅಂತಂದರೆ ಕ್ಯಾರೆಟ್ನ ಸ್ವಲ್ಪ ಒಂದಿಷ್ಟು ತುರಿದು ಹಾಕಬೇಕು. ಇದ್ರ ಜೊತೆಗೆ ಪೊಮಾಗ್ರೆನೇಟ್ನ ನೀವು ಬಿಡಿಸಿಬೇಡಿ, ಸಿಪ್ಪೆ ಸಮೇತ ಪೊಮಾಗ್ರೆನೇಟ್ನ ಒಂದು ಪೂರ್ತಿ ಪೊಮಾಗ್ರೆನೇಟ್ನ ಈ ಕುದಿಯುವಂಥ ಎಣ್ಣೆಗೆ ನೀವು ಚೆನ್ನಾಗಿ ಹಾಕಿ ಒಂದು ಅರ್ಧ ಗಂಟೆ ಸಣ್ಣ ಊರಿಲಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ದಾಗ ಏನಾಗುತ್ತೆ, ಕುದಿಸ್ಬಿಟ್ಟು ಒಂದು ದಿನ ಇದನ್ನು ಹಾಗೆ ಮುಚ್ಚಿಟ್ಬಿಟ್ಟು ಮಾರನೇ ದಿನ ನೀವು ಇದನ್ನು ಶೋಧಿಸ್ಬಿಟ್ಟು ಇದನ್ನು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಒಂದು 3ರಿಂದ 4 ಚೆನ್ನಾಗಿ ಬಿಸಿಲು ಬೀಳೋ ಥರ ಜಾಗದಲ್ಲಿ ಇದನ್ನು ನೀವು ಸ್ಟೋರ್ ಮಾಡಬೇಕಾಗತ್ತೆ. ಈ ಇನ್ಫ್ಯೂಸ್ಡ್ ಆಗಿರೋ ಆಯಿಲ್ನ ನೀವು ದಿನ ಸ್ನಾನ ಮಾಡೋಕ್ಕೆ ಮುಂಚೆ ಇದನ್ನು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದನ್ನು ನಾವು ಚೆನ್ನಾಗಿ ಕುದಿಸಿ ನಾವು ಏನು ಇಂಡ್ಯೂಸ್ ಮಾಡಿರ್ತೀವಿ, ಸೂರ್ಯನ ಬೆಳಕು ತೋರಿಸಿದಾಗ ಇದರಲ್ಲಿ ನ್ಯಾಚುರಲ್ ಆಗಿ ವಿಟಮಿನ್ ಡಿ ಕೂಡ ಆ್ಯಡ್ ಆಗುತ್ತೆ. ಇದನ್ನು ನಾವು ಡೈಲಿ ಮೈಗೆ ಹಚ್ಚಿ ಇದನ್ನು ನಾವು ನಿಯಮಿತವಾಗಿ ಫುಲ್ ಮುಖಕ್ಕೆ ಬಾಡಿಗೆಲ್ಲ ಹಚ್ಚಿ ನಾವು ಸ್ನಾನ ಮಾಡಿ ತೊಳೆದು ಸ್ನಾನ ಮಾಡೋದ್ರಿಂದ ದೇಹಕ್ಕೆ ಒಂದು ಒಳ್ಳೆ ಕಾಂತಿ ಬರುತ್ತೆ. ಮತ್ತು ಬಾಡಿಗೆ ಬೇಕಾಗಿರುವಂಥ ಮಾಯ್ಶ್ಚರೈಸರ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಕ್ಕಿ ನಮ್ಮ ದೇಹದಲ್ಲಿ ಇರುವಂಥ ಟ್ಯಾನ್ ಅಥವಾ ಡಾರ್ಕ್ ಸ್ಪಾಟ್ಸ್, ಮತ್ತು ತುಂಬ ಜನಕ್ಕೆ ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ. ಕೆಲವರಿಗೆ ಹಣೆಯಲ್ಲಿ ಒಂದು ಕಲರ್ ಇರುತ್ತೆ, ಕೆನ್ನೆ ಸುತ್ತ ಒಂದು ಕಲರ್ ಇರುತ್ತೆ, ಬಾಯಿ ಸುತ್ತ ಒಂದು ಕಲರ್ ಇರುತ್ತೆ, ಕತ್ತೆ ಒಂದು ಕಲರ್ ಇರುತ್ತೆ, ಕೈ ಒಂದು ಕಲರ್ ಇರುತ್ತೆ. ಈ ಥರ ನಮಗೆ ಯಾರಿಗೆಲ್ಲ ಅನ್ಇವನ್ ಸ್ಕಿನ್ ಟೋನ್ ಇದೆ, ಈ ಒಂದು ಎಣ್ಣೆನ ಅಂದರೆ ನಳಪಾದಿ ತೈಲವನ್ನು ನಾವು ನಿಯಮಿತವಾಗಿ ಯೂಸ್ ಮಾಡ್ತಾ ಬರೋದ್ರಿಂದ ಇದು ಒಂದು ಒಳ್ಳೆ ಪರಿಣಾಮ ಕೊಡುತ್ತೆ. ಆಯಿತು, ಇವಾಗ ನಾವು ಎಣ್ಣೆ ಮಾಡ್ಕೊಂಡ್ವಿ. ಎಣ್ಣೆನ ತೊಳೆಯೋದಕ್ಕಾಗಿ ಈ ಒಂದು ಪೌಡರ್ ಮನೆಯಲ್ಲೇ ಯಾವುದೇ ಥರ ಹರ್ಬಲ್ ಪೌಡರ್ ಮಾಡ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಇದಕ್ಕೆ ಏನು ಬೇಕು ಅಂತಂದರೆ ಹೆಸರು ಕಾಳನ್ನ ನಾವು ತೊಗೋಬೇಕಾಗತ್ತೆ. ಒಂದು ಜಾರ್ಗೆ ಹೆಸರು ಕಾಳು ಒಂದು 2ರಿಂದ 3 ಸ್ಪೂನಷ್ಟು, ಮತ್ತು ಕಡಲೆಕಾಳನ್ನ ಒಂದು 2ರಿಂದ 3 ಸ್ಪೂನು, ಮತ್ತು ಬೆಂಗಾಲ್ ಗ್ರಾಮ್ ಅಂತ ಹೇಳಿದ್ರೆ ಕಡಲೆ ಬೇಳೆ ಇದನ್ನು ಒಂದು 2ರಿಂದ 3 ಸ್ಪೂನು, ಜೊತೆಗೆ ಗಸಗಸೆ ಒಂದು 2ರಿಂದ 4ರಿಂದ 5 ಬಾದಾಮಿ ಬೀಜಗಳು, ಇದಿಷ್ಟನ್ನು ತೊಗೊಂಡು, ಮತ್ತು ಮಸೂರ್ ದಾಲ್ 2 ಸ್ಪೂನು, ಇದಿಷ್ಟನ್ನು ತೊಗೊಂಡು ಚೆನ್ನಾಗಿ ಪೌಡ್ರ್ ಮಾಡಬೇಕಾಗತ್ತೆ. ಪೌಡ್ರ್ ಮಾಡಿ ಇದನ್ನು ನಾವು ಒಂದು ಸ್ಟೋರ್ ಮಾಡಿಕೊಂಡು ಪ್ರತಿನಿತ್ಯ ನಾವು ಸ್ನಾನಕ್ಕೆ ಈ ಒಂದು ಆಯಿಲ್ ಹಾಕ್ಕೊಂಡಿರ್ತೀವಲ್ಲ, ಆಯಿಲ್ನ ಇದರಿಂದ ನಾವು ತೊಳಿತಾ ಬಂದರೆ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಆಗೋದಲ್ಲದೆ ಒಳ್ಳೆ ಪಾಲಿಶಿಂಗ್ ಎಫೆಕ್ಟ್ ಕೂಡ ಇದು ಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಎಷ್ಟೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.